ನಮಸ್ಕಾರ ಅಣ್ಣವ್ರೆ. ನಮಸ್ಕಾರ ನಮ್ಮ. ನಾಳೆ ನಮ್ಮನೇಲಿ ಪೂಜೆ ಇದೆ. ಜಾನಕಮ್ಮ ಅವ್ರೆ, ನೀವು ತಪ್ಪದೆ ಬರ್ಬೇಕು. ಹಾಗೆ ಆಗ್ಲಿ. ನನ್ ಕೈಲಾಗೋ ಅಷ್ಟು ಊಟ ಮಾಡಿಸ್ಬೇಕು ಅಂತಿದ್ದೀನಿ. ಒಳ್ಳೇದಮ್ಮ. ಅದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರೆ. ಖಂಡಿತ ವಾಪಸ್ ಬರಲ್ಲ. ಈಗಾಗ್ಲೇ ತುಂಬಾ ದುಡ್ಡು ತಗೊಂಡಿದ್ದಾಳೆ. ಎಷ್ಟಮ್ಮ? 2 ಲಕ್ಷ ಅಣ್ಣವ್ರೆ. ಆದಷ್ಟು ಬೇಗ ತೀರಿಸ್ತೀನಿ. ದೊಡ್ಡ ದುಡ್ಡನ್ನೇ ಕೇಳ್ತಾ ಇದ್ದಾಳೆ. ಈ ಕಾರ್ಯಕ್ರಮಕ್ಕೋಸ್ಕರ 2 ಲಕ್ಷ ಸಾಲ ಮಾಡಿ ಖರ್ಚು ಮಾಡುವಂತದ್ದು ಏನಿದೆಯಮ್ಮ? ಅಂದ್ರೆ ಅಣ್ಣವ್ರೆ, ಮಕ್ಕಳಿಗೆ ಸ್ವಲ್ಪ ಒಡವೆ ಮಾಡಿಸ್ಬೇಕಲ್ವಾ, ಬಂದವ್ರಿಗೆ ಮತ್ತೆ ರಿಟರ್ನ್ ಗಿಫ್ಟ್ ಕೂಡ ಕೊಡ್ಬೇಕಲ್ವಾ? ನೋಡಮ್ಮ, ಮನುಷ್ಯ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ 4 ಜನಕ್ಕೆ ತೋರಿಸ್ಬೇಕು ಅಂತ ನಿಮ್ ಕೈಯಲ್ಲಿ ಆಗದಿರೋ ಖರ್ಚಿನ ಮಾಡಿದ್ರೆ ನಾಳೆ ದಿವಸ ನೀವು ಮಾಡ್ಕೊಂಡಿರೋ ಸಾಲ ತೀರ್ಸೋದಕ್ಕೆ ನಿಮ್ ಜೀವನ ಸಾಕಾಗಲ್ಲ. ಅದು ಹಾಗಲ್ಲ ಅಣ್ಣವ್ರೆ. ನೋಡಮ್ಮ, ನೆಂಟರು ಬೆಳಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಆಮೇಲೆ ನಿಮ್ ಜೊತೆ ಇರೋದು ನಿಮ್ ಕಷ್ಟಗಳು. ಆಗ ನಿಮ್ ಜೊತೆ ಯಾರು ಇರೋದಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಆಲೋಚನೆ ಮಾಡಿ. ಸ್ವಲ್ಪ ದಿನದಲ್ಲೇ ದುಡ್ಡು ಬಂದ್ಬಿಡುತ್ತೆ, ವಾಪಸ್ ಕೊಡ್ತೀನಿ. ಈಗಾಗ್ಲೇ ತುಂಬಾ ಸಾಲ ತಗೊಂಡಿದ್ಯಾ, ಮತ್ತೆ ಸಾಲ ಅಂದ್ರೆ? ಪಾರ್ವತಿ, ಅವ್ರ ಸ್ವಂತ ಖರ್ಚಿಗೋಸ್ಕರ ಕೇಳ್ತಿಲ್ವಲ್ಲ, ಶುಭ ಕಾರ್ಯಕ್ಕೆ ಅಂತ ಹೇಳ್ತಿದಾರಲ್ವಾ? ನಮ್ ಕೈಲಾಗತ್ತೆ ಅಂತ ಕೇಳ್ದವ್ರಿಗೆಲ್ಲ ಸಾಲ ಕೊಡಬಾರ್ದು ಜಾನಕಿ. ಅವ್ರಿಗೆ ಬುದ್ಧಿ ಹೇಳ್ಬೇಕು. ಹಾಗಂತ ಶುಭ ಕಾರ್ಯ ಮಾಡಬಾರ್ದು ಅಂತಲ್ಲ. 4 ಜನರ ಮುಂದೆ ನಾವು ತೋರಿಸ್ಕೋಬೇಕು ಅಂತ ಮಾಡೋಕ್ ಮುಂಚೆ ನಿಮಗಾಗುವಂತ ಸಮಸ್ಯೆನ ನೋಡದೆ ಇರಬೇಡಿ. ಕಾಣಿಕೆಯಾಗಿ 10,000 ಕೊಡ್ತೀನಿ, ಸುಮ್ಮನೆ ಸಾಲ ಮಾಡಕ್ ಹೋಗ್ಬೇಡಿ ಜಾನಕಿ. ತಗೊಳಮ್ಮ. ಇವಳು ಮುಖ ನೋಡ್ತಾ ಇದ್ರೆ ದುಡ್ಡಿನ ಅವಶ್ಯಕತೆ ತುಂಬಾ ಇರೋ ಹಾಗಿದೆ. ಅವಳ ಅವಶ್ಯಕತೆನ ನನ್ನ ಲಾಭಕ್ಕೆ ಬಳಸ್ಕೋಬೇಕು. ನಮ್ಮ ಹತ್ರ ಚೀಟಿ ದುಡ್ಡು ತುಂಬಾ ಇದೆಯಲ್ಲ. ಅಣ್ಣವ್ರೆ, ಜಾನಕಮ್ಮ ಅವ್ರೆ, ಇಬ್ರು ತಪ್ಪದೆ ಬರ್ಬೇಕು. ಸಮಯಕ್ಕೆ ಸರಿಯಾಗಿ ನಾವು ಬಂದ್ಬಿಡ್ತೀವಿ.